ಇವತ್ತು ಬ್ಯೂಟಿಫುಲ್ ಆಗಿರೋ ಪ್ಯಾಚ್ ವರ್ಕ್ ಸ್ಲಿಂಗ್ ಬ್ಯಾಗ್ ಮಾಡೋ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ತುಂಬ ಕಲರ್ಫುಲ್ ಆಗಿರುತ್ತೆ, ತುಂಬಾ ಈಸಿ ಇದನ್ನು ಮಾಡೋದು. 4 ಇಂಚು ಸ್ಕ್ವೇರ್ ಪೀಸನ್ನು ತೊಗೊತಾ ಇದ್ದೀನಿ ನಾನು. 32 ಪೀಸಸ್ ಬೇಕಾಗತ್ತೆ. ಯಾವುದಾದ್ರೂ ಒಂದು ಪೀಸನ್ನು ತೊಗೋಬೇಕು. ಇನ್ನೊಂದು ಪೀಸನ್ನು ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಅದನ್ನು ಪಿನ್ ಮಾಡ್ಕೊಂಡು ಹೋಗಬೇಕು. 4 ಕಾರ್ನರ್ಗಳಲ್ಲಿ ಫಸ್ಟು ಪಿನ್ ಮಾಡ್ಕೋಬೇಕು. ಈ ರೀತಿ ಎಷ್ಟು ಪೀಸ್ಗಳು ಇರುತ್ತೋ ಅಷ್ಟು ಬ್ಯಾಗು ದೊಡ್ಡದಾಗಿ ಬರುತ್ತೆ. ಬೇರೆ ಬೇರೆ ಕಲರ್ಗಳನ್ನು ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಜಸ್ಟ್ 3 ಕಲರನ್ನು ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ. ಮಲ್ಟಿ ಕಲರನ್ನು ಯೂಸ್ ಮಾಡಿದ್ರೆ ಮಲ್ಟಿ ಕಲರ್ ಬ್ಯಾಗ್ ಆಗುತ್ತೆ ನೋಡಿ. ಇವಾಗ 4 ಕಡೆಗಳಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡು ಅದನ್ನು ಸೆಕ್ಯೂರ್ ಮಾಡ್ಕೋಬೇಕು. ಫಸ್ಟು ಬೇರೆ ಬೇರೆ ಕಲರ್ ಯೂಸ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಕೂಡ ಕಾಣಿಸುತ್ತೆ. ಇದೇ ತರಹ ನಾನು 8 ಪೀಸ್ಗಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ. 2 ಸೈಡ್ 4 ಪೀಸ್ ಬೇಕಾಗತ್ತೆ. ಹಾಗಾಗಿ 8 ಪೀಸ್ಗಳನ್ನು ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ನೀವು ಬೇಕೋ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಸೆಟ್ ಮಾಡ್ಕೋಬಹುದು. ಬೇರೆ ಬೇರೆ ಡಿಸೈನ್ಗಳಲ್ಲಿ ಕೂಡ ನೀವು ಸೆಟ್ ಮಾಡ್ಕೋಬಹುದು, ಯಾವ ಕಲರ್ ಹೇಗೆ ಬೇಕು ಅಂತ. ಈಗ 2 ಪೀಸ್ಗಳನ್ನು ಈ ರೀತಿಯಾಗಿ ಜೋಡಿಸ್ಕೊಂಡು ಮತ್ತೆ ಅದೆರಡನ್ನು ಸೇರಿಸಿ ನಾನು ಸ್ಟಿಚ್ ಹಾಕ್ಕೋತೀನಿ ನೋಡಿ. ಇವಾಗ ರೆಡಿ ಆಗಿದೆ. ಈಗ ಮತ್ತೆ ಆ 2 ಪೀಸ್ ಏನು ಜೋಡಿಸಿದ್ನಲ್ಲ ಅದನ್ನು ಮತ್ತೆ ಸೇರಿಸ್ಬಿಟ್ಟು ಅದನ್ನು ಕೂಡ ಇವಾಗ ಸ್ಟಿಚ್ ಮಾಡ್ಕೋಬೇಕು. ಟೋಟಲಿ 4 ಪೀಸ್ ಇರೋದು ಇವಾಗ 2 ಪೀಸ್ ಆಗಿದೆ. ಈಗ ಅದೇ ಮೆಜರ್ಮೆಂಟಲ್ಲಿ ನಾನು ಲೈನಿಂಗ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ರೆಗ್ಯುಲರ್ ಬೇರೆ ಸ್ಲಿಂಗ್ ಬ್ಯಾಗ್ಗಳನ್ನು ಹೇಗೆ ಸ್ಟಿಚ್ ಮಾಡ್ತೀವೋ ಅದೇ ತರಹ ಇನ್ನೊಂದು ಚಿಕ್ಕ ಪಟ್ಟಿಯನ್ನು ಕಟ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಜಿಪ್ ಹಾಕೋದಕ್ಕೆ ತುಂಬ ಈಸಿ ಆಗತ್ತೆ ಅಂತ. ಯಾಕೆಂದರೆ ಫ್ಯಾಬ್ರಿಕ್ ಪೀಸ್ಗಳನ್ನು ಜೋಡಿಸಿರೋದು ಸ್ವಲ್ಪ ಥಿಕ್ಕಾಗಿರೋದ್ರಿಂದ ಜಿಪ್ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಈಗ ಪಟ್ಟಿಯನ್ನು ಸೇರಿಸ್ಕೊಂಡಿರೋದ್ರ ಜೊತೆ ನಾನು ಜಿಪ್ಪನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. 2 ಕಡೆಗಳಲ್ಲೂ ಇವಾಗ ಜಿಪ್ ಅಟ್ಯಾಚ್ಮೆಂಟ್ ಆಗಿದೆ. ಈಗ ಸೈಡಲ್ಲಿ 2 ಬಕಲ್ಗಳನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಬಕಲನ್ನು ಇಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಬೆಲ್ಟ್ ಹಾಕೋದಕ್ಕೆ ನೋಡಿ. ಇವಾಗ ಕಂಪ್ಲೀಟಾಗಿ ಆಗಿದೆ. ಸೊ ಇವಾಗ ಲೈನಿಂಗ್ಗಳನ್ನು ಮತ್ತು ಮೇನ್ ಫ್ಯಾಬ್ರಿಕ್ ಪೀಸ್ ಏನಿದೆ ಅದೆಲ್ಲವನ್ನು ಸೇರಿಸ್ಬಿಟ್ಟು ನಾನು ಫಿನಿಶಿಂಗ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಪ್ಯಾಚ್ ವರ್ಕ್ ಸ್ಲಿಂಗ್ ಬ್ಯಾಗ್ ರೆಡಿ ಆಗಿದೆ. ತುಂಬಾ ಈಸಿ ಇದು ಮಾಡೋದು. ಸ್ಟಿಚಿಂಗ್ ಐಡಿಯಾ ಇದ್ದರೆ 10 ನಿಮಿಷದಲ್ಲಿ ಈ ಬ್ಯಾಗನ್ನು ರೆಡಿ ಮಾಡ್ಬೋದು. ಇವಾಗ ಬೆಲ್ಟನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾರ್ಮಲಿ ಇಷ್ಟೇ ಬಿಟ್ಟರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬ್ಯಾಗು. ಐರನ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಬಟ್ ಆದರೆ ನಾನು 4 ಕಾರ್ನರ್ಗಳನ್ನು ಸೇರಿಸ್ಬಿಟ್ಟು ಅಲ್ಲಿ ಒಂದೊಂದು ಬಟನ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಫಿನಿಶಿಂಗ್ ಇನ್ನೊಂದಿಷ್ಟು ನೀಟಾಗಿ ಬರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಂತ. ಇದು ಸ್ಲಿಂಗ್ ಬ್ಯಾಗು ತುಂಬ ಚಿಕ್ಕ ಸೈಜಲ್ಲಿ ಮಾಡ್ತಾ ಇರೋದ್ರಿಂದ ಬಟನ್ಗಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 4 ಪೀಸ್ಗಳನ್ನು ಸೇರಿಸಿ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ರೆಡಿಯಾಗಿದೆ. ಒಂದು ಮೊಬೈಲ್ ಹಾಕ್ಕೊಂಡು ವಾಕಿಂಗ್ ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕಲರ್ಫುಲ್ಲಾಗಿ ಕೂಡ ಕಾಣಿಸುತ್ತೆ. ಮಲ್ಟಿ ಕಲರ್ ಪೌಚ್ ಅಂತ ಕೂಡ ಹೇಳಬಹುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ.